ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ನಾವು ನಮ್ಮ ಮನೇಲಿ ಅಂದರೆ ನಮ್ಮ ಚಿಕ್ಕಮ್ಮ ಮನೇಲಿ ಇಡ್ಲಿ ಆ್ಯಂಡ್ ಚಟ್ನಿ ಮಾಡ್ತಾಯಿದ್ದೀವಿ. ಇಡ್ಲಿ ಚಟ್ನಿ ಸ್ಪೆಷಲ್ ಅಲ್ಲ, ಬಟ್ ಆದರೆ ಚಟ್ನಿ ತುಂಬ ಸ್ಪೆಷಲ್. ಬಿಕಾಸ್ ಯಾಕೆ ಅಂದರೆ ಹೋಟೆಲ್ಸಲ್ಲಿ ಹೊರ್ಗಡೆ ಪ್ಲೇಸಸ್ ಎಲ್ಲ ಟೇಸ್ಟ್ ಮಾಡಿದಾಗ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಮನೇಲಿ ಏನು ಮಾಡ್ತಾರೆ ಆ ಟೇಸ್ಟ್ ಬರೋದೇ ಇಲ್ಲ. ಸೊ ಗೈಸ್, ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಲೆಟ್ಸ್ ಗೋ. ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. 1 ಗ್ಲಾಸ್. ಸೊ ಗೈಸ್, 1 ಗ್ಲಾಸ್ ರವೆ, 3/4 ಗ್ಲಾಸ್ ಉದ್ದಿನಬೇಳೆ, 3/4 ಗ್ಲಾಸ್ ಉದ್ದಿನಬೇಳೆ ನೆನಿಕ್ತಿರೋದ. ಗ್ಲಾಸ್ ರವೆ ಹಾಕ್ಬೇಕು. ಸೊ ಗೈಸ್, 3 ಗ್ಲಾಸ್ ರವೆ ಹಾಕ್ಬಿಟ್ಟು ನೆನಿಕದಮ್ಮ. ಸೊ ಇಡ್ಲಿಗೆ ನೆನಿಕದು. ಸೊ ಗೈಸ್, 3rd ಗ್ಲಾಸ್ ಇದು. ಸೊ 3 ಗ್ಲಾಸ್ ಹಾಕಿ ನೆನಿಕೋಣ. ಅಂದರೆ ಇವತ್ತು ನೈಟ್ ನೆನಿಕ್ತಿದ್ದೀವಿ ನಾವು. ಸೊ ನಾಳೆ ಮಾರ್ನಿಂಗ್ ನೀಟಾಗಿ ನೆನಿಕಿರೋದು ಗ್ರೈಂಡ್ ಮಾಡಿಬಿಟ್ಟು ಇವತ್ತೇ ಗ್ರೈಂಡ್ ಮಾಡಿ ಅದು ಬೆಳಗ್ಗೆಯಿಂದ 6 ಅವರ್ ನೆನೆ ಹಾಕಿದ್ರು. ಓಕೆ, ಉದ್ದಿನಬೇಳೆ 6 ಅವರ್ ನೆನೆ ಹಾಕಿದ್ದಾರೆ. ಇದನ್ನು ಮಾತ್ರ ಗ್ರೈಂಡ್ ಮಾಡಿಬಿಟ್ಟು ನೀರಲ್ಲಿ ನೆನೆ ಹಾಕೋದು ನಾಳೆ ಮಾರ್ನಿಂಗ್ ಇಡ್ಲಿ ಮಾಡೋಕ್ಕೆ. ಸೊ ಇದನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕೋಬೇಕು. ಓಕೆ, ಇದನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕೋಬೇಕಂತೆ. ಇದು ನಾಳೆ ಮಾರ್ನಿಂಗ್ ಇಡ್ಲಿಗೋಸ್ಕರ. ಈಗ ಹಾಕ್ಬಿಟ್ಟು ನೀಟಾಗಿ ಇಕ್ಕಿದ್ದೀವಿ ಇವಾಗ. ಓಕೆ, ಸೊ ಈ ರವೆನ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಟ್ರಲ್ಲಿ. ಸೊ ಗೈಸ್, ತೊಳೆದಿರೋ ರವೆಗೆ ಉದ್ದಿನಬೇಳೆ ಪೇಸ್ಟ್ ಹಾಕ್ತಾಯಿದ್ದೀವಿ. ಉದ್ದಿನಬೇಳೆ ಗ್ರೈಂಡ್ ಮಾಡಿರೋದು ಹಾಕ್ತಾಯಿದ್ದೀವಿ. ಸೊ ಗೈಸ್, ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾಳೆವರೆಗೂ ಬಿಡಬೇಕು. ನಾಳೆ ಮಾರ್ನಿಂಗ್ ನೋಡೋಣ, ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗ ಚಟ್ನಿಗೋಸ್ಕರ ಇಡ್ಲಿ ಚಟ್ನಿಗೋಸ್ಕರ ಶೇಂಗಾನ ನೀಟಾಗಿ ಹುರಿದಿದ್ದೀವಿ. ಹುರಿದ್ಬಿಟ್ಟು ತಗೊಂಡು ಆಮೇಲೆ ಮೆಣಸಿನ್ಕಾಯಿ, ಕೊಬ್ಬರಿ, ಮೆಣಸಿನ್ಕಾಯಿ. ಸೊ ಗೈಸ್, ಈ ಕಡೆ ಕೊಬ್ಬರಿ ಹಾಕೊಂಡು ನೀಟಾಗಿ ಹುರಿಬೇಕು. ಅದನ್ನು ಕೆಂಪಾಗೋವರೆಗೂ ಹುರಿದು ತೆಗೆದುಕೊಬೇಕು. ಲೈಟಾಗಿ ಹುರಿದ್ರೆ ಸಾಕಂತೆ. ಆ್ಯಂಡ್ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ನೀಟಾಗಿ ಹುರಿಬೇಕು. ಸೊ ಗೈಸ್, ಅದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಳ್ಳೋಣ. ಆ್ಯಂಡ್ ಟೊಮೆಟೊ ಹಾಕಿ ಅದನ್ನು ನೀಟಾಗಿ ಹುರಿಯೋಣ. ಅದು ಸ್ವಲ್ಪ ಆಯಿಲ್ ಹಾಕಿ ಹುರಿದ್ಬಿಟ್ರೆ ಆಯಿತು ಗೈಸ್. ಸೊ ಗೈಸ್, ಈ ಕಡೆ ಇಡ್ಲಿಗೆ ನೀರು ಕಾಯಕ್ಕೆ ಇಕ್ಕಿದ್ದೀವಿ. ಸೊ ಗೈಸ್, ನೋಡಿದ್ದೀರಲ್ಲ ಇವಾಗ. ಸೊ ಗೈಸ್, ಕೊತ್ತಂಬರಿ, ಶೇಂಗಾ, ಕೊಬ್ಬರಿ ಆ್ಯಂಡ್ ಸ್ವಲ್ಪ ಹುಣಸೆಹಣ್ಣು ಮತ್ತು ಮೆಣಸಿನ್ಕಾಯಿ, ಟೊಮೆಟೊ ಇಷ್ಟನ್ನು ನೀಟಾಗಿ ತೊಗೊಂಡಿಟ್ಕೊಂಡು ಚಟ್ನಿಗೆ ಇಷ್ಟೆಲ್ಲ ಬೇಕು. ನಾವು ಮನೇಲಿ ಮಾಡೋದಾದರೆ ಇಷ್ಟರಿಂದನೇ ಮಾಡೋದು. ಆ್ಯಂಡ್ ಸೊ ಗೈಸ್, ಈ ಕಡೆ ಕುದೀತಾ ಇದೆ ನೀರು. ಉದ್ದಿನಬೇಳೆ ಪೇಸ್ಟು, ರವೆ ಆ್ಯಂಡ್ ಇವಾಗ ಸೋಡಾ ಅಲ್ಲಮ್ಮ ಇದು, ಸೋಡಾ ಏನು ಅವಸರ ಇಲ್ಲ, ಉಪ್ಪು ಮಾತ್ರ ಹಾಕ್ತಾ ಇದ್ದಾರೆ ಇವಾಗ. ಇದಾಗ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ಓಕೆ, ಸ್ವಲ್ಪ ಆಯಿಲ್, ಸ್ವಲ್ಪ ಎಣ್ಣೆ. ಸೊ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ಬೇಕಾದ್ರೆ. ಸೊ ಇದು ನೀಟಾಗಿ ಇಡ್ಲಿ ಪ್ಲೇಟ್ ಮೇಲೆ ಈ ಥರ ಹಾಕೊಂಡ್ಬಿಟ್ರೆ ಆಯಿತು. ಸೊ ಇವಾಗ ನೀಟಾಗಿ ಇಡ್ತಾ ಇದ್ದಾರೆ. ಕ್ಲೋಸ್ ಮಾಡಿದ್ರೆ ಆಯ್ತು. ಎಷ್ಟು ನಿಮಿಷ ಬಿಡ್ಬೇಕಮ್ಮ? 10 ನಿಮಿಷ.
10 ಮಿನಿಟ್ಸ್ ಬಿಟ್ಟರೆ ಮೀಡಿಯಮಲ್ಲಿ. ಮೀಡಿಯಮಲ್ಲಿ ಇಕ್ಬೇಕು ಗ್ಯಾಸು. ಸೊ ಗೈಸ್ ನೀಟಾಗಿ ಇದನ್ನ ಮಿಕ್ಸಿಗೆ ಹಾಕೋದಿದ್ದಾರೆ. ಫಸ್ಟ್ ಏನೇನಮ್ಮ ಶೇಂಗಾ ಮತ್ತು ಕೊಬ್ಬರಿನ ಫಸ್ಟ್ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಗೈಸ್ ಇವಾಗ ಇದು ಹಾಕಿದ್ದಾರೆ. ಆಮೇಲೆ ಮೆಣಸಿನ್ಕಾಯಿ ಟೊಮೆಟೊನ ನೀಟಾಗಿ ಹಾಕಿ ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಇದನ್ನು ನೀಟಾಗಿ ಮಿಕ್ಸಿಗೆ ಹಾಕಿದ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ. ಸೊ ಗೈಸ್ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿದ್ರೆ ಆಯ್ತಲ್ಲಮ್ಮ. ಸೊ ಗೈಸ್ ಇಷ್ಟೇ ಚಟ್ನಿ. ಆ್ಯಂಡ್ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ತಾರೇನೋ, ಅಷ್ಟೇ ಮುಗೀತು. ಸೊ ಗೈಸ್ ಇದು ನೀಟಾಗಿ ಮಿಕ್ಸಿಗೆ ಮಾಡ್ಕೊಂಡಿದ್ದಾರೆ, ಹಿಂಗೆ ರೆಡಿ ಆಗಿದೆ. ಆ್ಯಂಡ್ ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಆಯಿಲು, ಸೊ ಸಾಸಿವೆ ಜೀರಿಗೆ ಹಾಕಿ ಅದು ನೀಟಾಗಿ ಕೆಂಪಗಾಗೋವರೆಗೂ ಬಿಡಬೇಕು. ಸೊ ಇದಕ್ಕೆ ಒಂದೆರಡು ಕೆಂಪು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಸೊ ಸ್ವಲ್ಪ ಕರಿಬೇವು, ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಅದೇ ಏನು ಕಡಿಮೆ ಆಯಿತು, ಏನು ಕಡಿಮೆ. ಸೊ ಗೈಸ್ ಈ ಥರ ನೀಟಾಗಿ ಹಾಕಿ ಮಿಕ್ಸ್ ಮಾಡಿದರೆ ಮುಗೀತು. ಆ್ಯಕ್ಚುಲಿ ನಾವು ಬೆಳ್ಳುಳ್ಳಿ ಹಾಕ್ತಾಯಿದ್ವಿ, ಇವತ್ತು ಹಾಕಿಲ್ಲ. ವಿತೌಟ್ ಟೇಸ್ಟ್ ನೋಡೋಣ ಅಂತ ಅಷ್ಟೆ. ಟೇಸ್ಟ್ ವೈಸ್ ಚೆನ್ನಾಗಿದೆ ಗೈಸ್, ಸ್ಪೈಸಿ ಖಾರ. ಸೊ ಆ ಕಡೆ ಇಡ್ಲಿ ರೆಡಿ ಆಗ್ತಿದೆ. ಇಡ್ಲಿ ಮತ್ತು ಚಟ್ನಿ ಅವೆರಡೂ ರೆಡಿ ಆದಮೇಲೆ ಲಾಸ್ಟ್ ತೋರಿಸ್ತೀನಿ. ಅದು ಹೆಂಗೆ ಅದು ಇದ್ಬಿಡು. ಹಾಯ್ ಗಾಯ್ಸ್, ಹವ್ ಆರ್ ಯು ಗಾಯ್ಸ್? ನೋಡಿ ಗೈಸ್ ನಮ್ಮ ತಂಗಿ ಚೆನ್ನಾಗಿ ರೆಡಿ ಆಗಿದೆ ಇವತ್ತು. ಎಲ್ಲಿ ಹೊಂಟೆ? ಸ್ಕೂಲಿಗೆ ಹೊಂಟೆ? ಹೌದಾ? ಇದು ಬಟ್ಟೆ ಹಾಕಿ ಹಿಂಗೆ ತೆಳಗೆ ಹೋಗ್ಯಾನಮ್ಮ. ಇದ್ಬಿಡು. ಹಾಂ ಬಿಡು, ನೀಟಾಗಿ ನಿಂತ್ಕೊ. ಹಿಂಗೆ ನಿಂತ್ಕೊ, ಕೈ ಕಟ್ಕೊಂಡು ಇದ್ಬಿಡು. ಹಿಂದಕ್ಕೆ ಹೋಗು. ಗೈಸ್ ಇಲ್ಲ ನಮ್ಮ ಸಿಕ್ಸ್ ತಂಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಊಟ ಆಯ್ತಾ ಅಂತ ಕೇಳಿ. ಹಾಯ್ ಹೇಳು. ಹೌದು ಶ್ರೇಯಾ ಊಟ ಮಾಡೋದು ಅದೇನದು ಹಂಗೆ ಮಾಡೋದಂಗೆ ಬಿಡೋದು, ಅದು ಕೈ ಬಿಡು. ಆಯಿತು, ಹೋಗ್ತೀರವ ಸ್ಕೂಲಿಗೆ? ಬಾಯ್. ಹೆಂಗಿತ್ತು ಇಡ್ಲಿ? ಹೆಂಗಿತ್ತು? ಚೆನ್ನಾಗಿತ್ತು. ಹೌದಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಚಟ್ನಿ ಹೆಂಗಿತ್ತು? ಇಡ್ಲಿ ಹೆಂಗಿತ್ತು? ಚೆನ್ನಾಗೈತೆ. ಸೂಪರ್ ಆಗಿತ್ತಾ? ಇವತ್ತೇನು ಹಿಂಗೆ ರೆಡಿ ಆಗಿರೋದು ಚೆನ್ನಾಗಿ? ಸ್ಕೂಲಿಗೆ ಚೆನ್ನಾಗಿ ರೆಡಿ ಆಗ್ತಿರ್ಬೋದು. ಪಾರ್ಕಿಗೆ ಹೋಗ್ತಿರಲ್ಲ ಮತ್ತು ಅದು ಹೇಳ್ಬೇಕು ತಾನೇ ಇಲ್ಲಿ. ಬೈಲ್ ಬಾ ಮಾಡ್ತಾ ಇದ್ದೀನಿ ಸ್ವಲ್ಪ. ಬೈಲ್ ಬಾ. ಇವತ್ತು ಎಲ್ಲಿಗೆ ಹೊಂಟಿರಿ? ದೇವಸ್ಥಾನ ಹೊಂಟಿರಿ? ಪಾರ್ಕಿಗೆ ಹೊಂಟಾರ. ನೀನು ಯಾಕೆ ಹಿಂಗೆ ಆಡ್ತಿರೋದು ನನಗೆ ಅದು ಗೊತ್ತಾಗ್ತದೆ. ನೀಟಾಗಿ ಹಿಂಗೆ ಮಾಡು. ನೀನಿಲ್ ಬಾ. ಇವತ್ತೇನು ಮಾಡ್ತೀರಿ ಪಾರ್ಕಲ್ಲಿ? ಆಟ ಅಷ್ಟೇ? ಆಟ ಆಡೋಕೆ ಬಿಡ್ತಾರೆ ಟೀಚರ್ಸು?
ಮತ್ತು ಇಷ್ಟು ನೀಟಾಗಿ ಬಟ್ಟೆ ಹಾಕೊಂಡೋಗಿ ಇವೆಲ್ಲ ಗಲೀಜು ಮಾಡ್ಕೊಂಬರ್ತೀರಿ? ಇಲ್ಲ ಇಲ್ಲ, ನೀಟಾಗಿ ಆಡ್ತೀವಿ. ನೀಟಾಗಿ ಆಡ್ತೀರಾ? ಓ, ಆಟನೂ ನೀಟಾಗಿ ಆಡ್ತಾರೆ. ಓಕೆ, ಆಮೇಲೆ ಆಮೇಲೆ ಇಷ್ಟೇ. ಅಷ್ಟೇ. ಸೊ ಗೈಸ್, ಇವರು ಇವಾಗ ಸ್ಕೂಲಿಗೆ ಹೋಗ್ತಾರೆ. ಹೋಗ್ಲಿ, ಲೆಟ್ಸ್ ಗೋ. ಹೇಳು ಬಾಯ್. ಮಾಮ ಹಾಯ್ ಹೇಳು. ಹಾಯ್. ಹೆಂಗೆ? ಬಾಯ್ ಅಷ್ಟೇ? ಬಾಯ್ ಅಕ್ಕ. ಬಾಯ್ಗ ಬಾಯ್ ಅಕ್ಕ. ಬಾಯ್ಗ ಬಾಯ್ ತಂಗಿ. ಬಾಯ್ಗ. ಯಾವಾಗ ಬರ್ತಿ? ಯಾವಾಗ ಬರ್ತಿ? ಇವತ್ತು 12 ಗಂಟೆಗೆ ಬರ್ತೀರಾ? ಪಾರ್ಕಿಗೆ ಹೋಗ್ತೀರಾ? ಬ್ಯಾಗ್ ಇಲ್ಲಿ? ಬ್ಯಾಗ್ ಇಲ್ಲಿ? ಬ್ಯಾಗ್ ಬೇಡ. ಬೇಡ? ಓ ಅಮ್ಮ, ಇವತ್ತು ಬ್ಯಾಗ್ ಇಲ್ಲ ನನಗೆ ಅವ್ರಿಗೆ? ವಾ, ಮಸ್ತಲ್ಲ. ಅಂದರೆ ಆಟ ಆಡಿ ಬರ್ತೀರ ನೀವು ಅಷ್ಟೇನ ಇವತ್ತು? ಓ ಬಾಯ್ ಯಶಿಕಾ. ಹೆಂಗೆ ಹೇಳೋದು ಬಾಯ್? ಬಾಯ್ಗ ಬಾಯ್. ಅಮ್ಮ ಬೇಡ. ಬ್ಯಾಗ್ ಬೇಡ. ಯಾಕೆ? ಆಕಿ ಕೊಡು, ಆಕಿ ಕೊಡು. ಬ್ಯಾಗ್ ಇಲ್ಲಿ ಮತ್ತೆ ಅದೇ ಪಾರ್ಕಿಗೆ ಹೋಗ್ತಾರಂತ. ಇಡ್ಲಿ ರೆಡಿ ಆಗಿದೆ ಆ್ಯಂಡ್ ಚಟ್ನಿ ಕೂಡ ರೆಡಿ ಆಗಿದೆ. ಸೊ ಗೈಸ್, ಇವಾಗ ಟೇಸ್ಟ್ ಮಾಡೋಣ. ತುಂಬ ಎಕ್ಸೈಟೆಡ್. ಇಡ್ಲಿ ತಿಂದು ತುಂಬ ದಿನ ಆಯಿತು ಗೈಸ್, ಅದಕ್ಕೆ. ಸೊ ಗೈಸ್, ಲೆಟ್ಸ್ ಈಟ್. ಚೆನ್ನಾಗಿದೆ ಗೈಸ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ರೆಸಿಪಿನ ಟ್ರೈ ಮಾಡಿ. ಆದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಕೂಡ ಇವಾಗ ಕಾಲೇಜ್ಗೆ ಹೋಗಬೇಕು. ಸೊ ಲೆಟ್ಸ್ ಗೋ ಗೈಸ್, ಹೋಗೋಣ ವ್ಲಾಗ್ನ. ಮತ್ತು ಆದರೆ ಆಫ್ಟರ್ ಡೋಂಟ್ ನೋ ಯಾವಾಗ ಮಾಡ್ತೀನಿ ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್, ಮಾರ್ನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ತಂಗಿದಿರನ್ನ ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಕೂಡ ಸ್ಕೂಲಿಗೆ ಕಳಿಸೋದಿತ್ತು. ಆ್ಯಂಡ್ ಈ ಕಡೆ ಬ್ರೇಕ್ಫಾಸ್ಟ್ ಮಾಡೋದಿತ್ತು. ಅದೊಂದು ದೊಡ್ಡ ಚಾಲೆಂಜ್ ಅಂತಲೇ ಅನ್ಕೋಬೋದು. ಎಲ್ಲರ ಮನೇಲಿ ಕಾಮನ್ ಹಾಗೆ ಇರುತ್ತೆ. ಸೊ ಗೈಸ್, ಇರಲಿ, ಇದಾಗಿತ್ತು ಇವತ್ತಿನ ವ್ಲಾಗ್. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ರೆಸಿಪಿನ ಟ್ರೈ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.